ನಾನು ಭಾಳ ಸರಿ ಹೇಳಿನಿ, ಸೋತಿದ್ದು ಬೇರೆಯವರಿಂದಲ್ಲ, ಸೋಲಾಗಿದ್ದು ನಮ್ಮವರಿಂದಲೇ. ಇಲ್ಲಿ ಟಿಪ್ಪು ಸುಲ್ತಾನ್ ಸೋಲಿಸಿದವರು ಬ್ರಿಟಿಷರಲ್ಲ. ಹಜರತ್ ಟಿಪ್ಪು ಸುಲ್ತಾನ್ 1799ರಲ್ಲಿ ಬ್ರಿಟಿಷರ ವಿರುದ್ಧ ಏಕಾಂಗಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡ್ತಾನೆ. ಆ ಹ್ಯಾರಿಸ್ ಅನ್ನುವಂಥ ವ್ಯಕ್ತಿ ಆತನ ಆಸ್ಥಾನಕ್ಕೆ ಬರ್ತಾನೆ. ಆ ಹ್ಯಾರಿಸ್ ಅನ್ನುವಂಥ ವ್ಯಕ್ತಿ ಆಸ್ಥಾನಕ್ಕೆ ಬಂದು ಟಿಪ್ಪು ಸುಲ್ತಾನ್ ಕೇಳ್ತಾನೆ, ಟಿಪ್ಪುನ ಒಂದು ಆಫರ್ ತಂದೀವಿ ಅಂತ. ಅವಾಗ ಟಿಪ್ಪು ಸುಲ್ತಾನ್ ಅಂತಾನೆ, ಏನ್ ಆಫರ್ ಅಂತ ಕೇಳ್ತಾನೆ. ಇಲ್ಲ, ನಾವು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿದ್ದೇವೆ. ಏನ್ ಹಂಗಂದ್ರ, ನಿಮ್ಮ ಸೈನ್ಯವನ್ನು ವಿಸರ್ಜನೆ ಮಾಡಿ ನಮ್ಮ ಸೈನ್ಯವನ್ನು ನೇಮಕ ಮಾಡಿಕೊಂಡು ಅವರಿಗೆ ಊಟ, ವಸತಿ, ವೇತನ. ಅವಾಗ ಟಿಪ್ಪು ಅಂತಾನ, ಎಂತ ದೊಡ್ಡ ಆಫರ್ ತಂದಿರಪ್ಪ, ಇದು ಅದ್ಭುತವಾಗಿರುವಂತ ಆಫರ್ ಇದು. ನಾನು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಂತ ಹೇಳಿ ನೆಪೋಲಿಯನ್ ಬೋನಾಪಾರ್ಟ್ಗೆ ಪತ್ರ ಬರೆದೀನಿ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತೀನಿ. ನಾನು 2 ಮಕ್ಕಳನ್ನು ಒತ್ತೆ ಇಟ್ಟೀನಿ. ಅಬ್ದುಲ್ ಖಾಲಿಕ್ ಮತ್ತು ಮೈನುದ್ದೀನ್ ಅನ್ನುವಂತ 2 ಮಕ್ಕಳನ್ನು ಒತ್ತೆ ಇಟ್ಟಿರ್ತಾನೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯವಾದಾಗ ಅವರು 3,30,00,000 ಹಣ ಕೊಡುವಂದಾಗ 2,20,00,000 ಕೊಡ್ತಾನೆ. ಇನ್ನೂ 1,10,00,000 ಇರಂಗಿಲ್ಲ. ದುಡ್ಡು ಎಲ್ಲಾರ ಸಲುವಾಗಿ 2 ಮಕ್ಕಳು ಒತ್ತೆ ಇಟ್ಟಿರ್ತಾನೆ. ಇರಾನ್ ದೇಶ, ಇರಾಕ್ ದೇಶ, ಕುವೈತ್ ದೇಶ, ರಷ್ಯಾ ದೇಶ ಮತ್ತು ಫ್ರಾನ್ಸ್ ದೇಶದ ಅಲ್ಲಿಯ ಚಕ್ರವರ್ತಿಗಳಿಗೆ ಸಹಾಯ ಕೇಳಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿರ್ತಾನೆ. ಸಾಲ ಮಾಡ್ಕೊಂಡಿರ್ತಾನೆ. ಜರ್ಮನಿ ದೇಶದ ಸಾಹಸಿಗರನ್ನು ಕರೆಸಿರ್ತಾನೆ. ಫ್ರಾನ್ಸ್ ದೇಶದ ಸಾಹಸಿಗರನ್ನು ಕರೆಸಿ ತನ್ನ ಸೈನ್ಯಕ್ಕೆ ಟ್ರೈನಿಂಗ್ ಮಾಡಿಸ್ತಿರ್ತಾನೆ. ತನ್ನ ಸೈನ್ಯಕ್ಕೆ ತರಬೇತಿ ಕೊಡಿಸ್ತಿರ್ತಾನೆ. ಅಂತ ಹೊತ್ತಿನಾಗ ಹ್ಯಾರಿಸ್ ಅನ್ನುವಂಥ ವ್ಯಕ್ತಿ 1799ರಾಗ ಟಿಪ್ಪು ನಾವು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದೇವೆ, ಅದನ್ನು ಒಪ್ಕೋಬೇಕಂದಾಗ ಅಲ್ಲಿ ಪಕ್ಕದಲ್ಲಿರುವಂತ ನಿಜಾಮುದ್ದೀನ್ ಅನ್ನುವಂಥ ವ್ಯಕ್ತಿ ಇರ್ತಾನೆ. ಆ ಕಟ್ಗತ್ತಾರಲಿ ಅವನು ಕಡೆಮ್ಮ ಅಂತ. ಅವ ಓಡ್ಕೊತ ಹೋಗಿ ಹ್ಯಾರಿಸ್ ಹೇಳ್ತಾನೆ, ಯಾರು ಲಾಡವೆಲ್ಲ ಸಲಿಗೆ ಅಣ್ಣ ಮಾತಾಡಿಸಿದ್ರೆ ಕಡಿತೀನಿ ಅಂತಾನ್ರಿ ಅವ ಅಂತ. ನೋಡಿ, ಕ್ವಶನ್ ಆಗಿದೆ. ಭಾರತ ದೇಶದ ಇತಿಹಾಸದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಟಿಪ್ಪು ಸುಲ್ತಾನ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ವ್ಯಕ್ತಿ ಯಾರಂದ್ರೆ ಹೈದರಾಬಾದ್ ನಿಜಾಮ. ಅವ್ರು ಯಾವುದೇ ಜಾರಿಗೆ ತರಲಿ ಫಸ್ಟ್ ಇವನೇ ಹೋಗಿ ಕೇಳೋ, ಹೈದರಾಬಾದ್ ಅಣ್ಣ ನಮ್ಗ ಕೊಡ್ರಿ, ಅದು ಸುಮ್ಮರು ಅವ್ರೇನು ಕೊಡಿ, ಇಲ್ರಿ ಅಣ್ಣ ನನ್ಗೆ ಒಟ್ಟ ಆಫರ್ ಬೇಕಂದ್ರೆ ಬೇಕು. ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಹೈದರಾಬಾದ್ ನಿಜಾಮ. 2ನೇ ವ್ಯಕ್ತಿ ಮೈಸೂರಿನ ಒಡೆಯರು. 3ನೇ ವ್ಯಕ್ತಿ ತಂಜಾವೂರಿನ ಅರಸರು. 4ನೇ ವ್ಯಕ್ತಿ ಔಧದ ನವಾಬ. 5ನೇ ವ್ಯಕ್ತಿ ಪೇಶ್ವೆ 2ನೇ ಬಾಜಿರಾಯ. ಕ್ವಶನ್ ಆಗಿದೆ, ಅನುಕ್ರಮವಾಗಿ ಕ್ವಶನ್ ಕೇಳ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧ ಮಾಡಿದ ಮೊದಲ ವ್ಯಕ್ತಿ ಟಿಪ್ಪು ಸುಲ್ತಾನ್. ಆ ಉದ್ದೇಶಕ್ಕಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಆ 4ನೇ ಆಂಗ್ಲೋ ಮೈಸೂರು ಯುದ್ಧದ ವಿಶೇಷ ಏನು ಅಂತಂದ್ರೆ, ನಾನು ಬಹಳ ಸರಿ ಹೇಳಿನಿ, ಸೋತಿದ್ದು ಬೇರೆಯವರಿಂದಲ್ಲ, ಸೋಲಾಗಿದ್ದು ನಮ್ಮವರಿಂದಲೇ. ಇಲ್ಲಿ ಟಿಪ್ಪು ಸುಲ್ತಾನ್ ಸೋಲಿಸಿದವರು ಬ್ರಿಟಿಷರಲ್ಲ. ಟಿಪ್ಪು ಸುಲ್ತಾನ್ ಯಾರನ್ನ ತನ್ನ ಅತ್ಯಂತ ಆತ್ಮ ಸ್ನೇಹಿತ ಅಂತ ಕರ್ಕೊಂಡಿದ್ನೋ ಆ ಮೀರ್ ಸಾದಿಕ್ ಅನ್ನುವಂಥ ವ್ಯಕ್ತಿ ಆತನ ಕುತಂತ್ರಕ್ಕೆ ಬಲಿಯಾಗಿ ಆ ಶ್ರೀರಂಗಪಟ್ಟಣ ಕೋಟೆಯ ಒಳಗಡೆ ತನ್ನ ಸೈನ್ಯದೊಂದಿಗೆ ಕುಳಿತುಕೊಂಡಂತ ಟಿಪ್ಪು ಸುಲ್ತಾನ ಬಾಗಿಲುಗಳನ್ನು ಬಡಿತಾನೆ. ಮೀರ್ ಸಾದಿಕ ಬಾಗಿಲು ಓಪನ್ ಮಾಡ್ತಾನೆ ತನ್ನ ಸ್ನೇಹಿತನನ್ನ ಸಹಾಯ ಮಾಡುವ ಸಲುವಾಗಿ. ಸ್ನೇಹಿತ ಮೋಸ ಮಾಡಿ ಓಡಿ ಹೋಗ್ತಾನೆ. ಹ್ಯಾರಿಸ್ ಗುಂಡು ಹಾರಿಸಕ್ಕೆ ಶುರು ಮಾಡ್ತಾನೆ. ಅನಿವಾರ್ಯ ಯುದ್ಧ ಮಾಡ್ಬೇಕಂತೇಳಿ ಹರಿತವಾದ ಕತ್ತಿ ತೆಗೆದುಕೊಂಡು ಬಂದು ನಿಂತು ಒಂದು ಸಾರಿ ನಿಂತು ಕತ್ತರಿಸಿಬಿಟ್ರೆ 8, 20, 15, 16, 17, 18 ಹಿಂಗೆ ಚೌಳಿಕಾಯಿ ಬೆಂಡಿಕಾಯಿ ಇರಿದಂಗೆ ಬ್ರಿಟಿಷರು ಏನು ಅದ್ಭುತವಾದ ಹೊಡಿತ ಅಂತಿದ್ದು. ಅಂತ ಟಿಪ್ಪು ಸುಲ್ತಾನ್ ಹೊಡೆತಕ್ಕೆ ಹ್ಯಾರಿಸ್ ಅನ್ನುವಂಥ ವ್ಯಕ್ತಿ ದೂರಿನಿಂದ ಏನು ಮಾಡಿದಂತ ಗುಂಡು ಹಾರಿಸ್ತಾನೆ. ಆ ಗುಂಡು ಹಾರಿಸಿದಾಗ ಸುಮಾರು 16ರಿಂದ 18 ಗುಂಡುಗಳು ಆತನ ದೇಹವನ್ನು ಸೇರ್ತಾವಂತೆ. 24 ಗಂಟೆ ಬಾಡಿ ಮುಟ್ಟಂಗಿಲ್ಲ. ಅಂತ ಟಿಪ್ಪು ಸುಲ್ತಾನನ್ನ ಶ್ರೀರಂಗಪಟ್ಟಣದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಮತ್ತೆ ಮೈಸೂರು ಒಡೆಯರಿಗೆ ಹೋಗ್ತದ. ಟಿಪ್ಪು ಸುಲ್ತಾನಿಂದ ಒಡೆಯರು ಸಾಮ್ರಾಜ್ಯವನ್ನು ಇಸ್ಕೊಂಡ್ರು. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಒಡೆಯ ಅಲ್ಲ, ಈತ ಯಾರು ಅಂತಂದ್ರೆ ದಳವಾಯಿ. ದಳವಾಯಿಗಳ ಆಳ್ವಿಕೆ ಅಂತ ಬರ್ತದೆ ಮೈಸೂರಿನಲ್ಲಿ. ಮೈಸೂರಿನಲ್ಲಿ ನಂಜರಾಜಯ್ಯ, ದೇವರಾಜಯ್ಯ ಇವರೆಲ್ಲ ದಳವಾಯಿಗಳು. ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯ ಮೈಸೂರನ್ನ ತನ್ನ ಹತೋಟಿ ತೆಗೆದುಕೊಂಡು 5 ವರ್ಷದ ಬಾಲಕನಾಗಿರುವಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯ ಅವರ ತಾಯಿ ಯಾರಂದ್ರೆ ಲಕ್ಷ್ಮೀ ಅಮ್ಮಣ್ಣಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಸ್ವೀಕಾರ ಮಾಡುವುದರ ಮೂಲಕ 1799ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾರೆ. ಅವಾಗ ಮೈಸೂರನ್ನ ಆಳಿದ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಯಾರಂತ ಕ್ವಶನ್ ಆಗಿದೆ. ಸರ್ ಬ್ಯಾರಿ ಕ್ಲೋಸ್. ಮೈಸೂರನ್ನ ಆಳಿದಂತ ಪ್ರಥಮ ಬ್ರಿಟಿಷ್ ರೆಸಿಡೆನ್ಸಿ ಯಾರಂತ ಕ್ವಶನ್ ಆಗಿದೆ. ಸರ್ ಬ್ಯಾರಿ ಕ್ಲೋಸ್.